ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಇವತ್ತು ನಡೆಯಲಿರುವ ಅಕೌಂಟೆನ್ಸಿ ಎಕ್ಸಾಮಿಗಾಗಿ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೇವೆ. ಕ್ಷಮಿಸಬೇಕು, ಬಹಳ ಲೇಟಾಗಿ ಕ್ವಶನ್ ಪೇಪರನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೇನೆ. ಎಕ್ಸ್ಟ್ರೀಮ್ಲಿ ಐ ಆಮ್ ಸಾರಿ, ಐ ಡಿಡ್ ನಾಟ್ ಗೆಟ್ ಎ ಟೈಮ್. ಎನಿ ಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಈಗ ಎಲ್ಲರೂ ಕೂಡ ಎಕ್ಸಾಮಿಗೆ ರೆಡಿ ಇದ್ದೀರಾ ಅಂದ್ಕೊಂಡೆ ಈ ಒಂದು ವಿಡಿಯೋವನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಸರ್. ಬನ್ನಿ, ಮೊದಲನೆಯ ಪ್ರಶ್ನೆ, ಚೂಸ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಚಾಯ್ಸ್ ಗಿವನ್ ಅಂತ ಇದೆ. ದಿ ಅಗ್ರಿಮೆಂಟ್ ಬಿಟ್ವೀನ್ ದಿ ಪಾರ್ಟ್ನರ್ಸ್ ಶುಡ್ ಬಿ ಇನ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಎಲ್ಲರಿಗೂ ಕೂಡ ಗೊತ್ತು. ಈಗ ರೆಡಿ ಇದ್ದೀರಲ್ವಾ? ಎಸ್, ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಓರಲ್ ಬಾರ್ ರಿಟರ್ನ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2, ಪ್ರೀತಿಯ ವಿದ್ಯಾರ್ಥಿಗಳೇ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಒಮ್ಮೆ ಎಕ್ಸಾಮ್ಗಿಂತ ಮುಂಚೆ ಈ ವಿಡಿಯೋ ನೋಡ್ಕೊಂಡು ಹೋದರೆ ಬಹಳ ಒಳ್ಳೆಯದು. ಆಶಾ, ಉಷಾ ಆ್ಯಂಡ್ ದಿಶಾ ಆರ್ ದ ಪೇರೆಂಟ್ಸ್ ಶೇರಿಂಗ್ ಪ್ರಾಫಿಟ್ ಇನ್ ದ ರೇಷಿಯೋ ಆಫ್ 5:3:2. ಇಫ್ ದಿಶಾ ರಿಟೈರ್ಸ್, ದ ನ್ಯೂ ಪ್ರಾಫಿಟ್ ಶೇರ್ಸ್ ರೇಷಿಯೋ ಬಿಟ್ವೀನ್ ದ ಆಶಾ ಆ್ಯಂಡ್ ದ ಉಷಾ ವಿಲ್ ಬಿ ಡ್ಯಾಶ್ ಅಂತ ಇದೆ. ದ ರೈಟ್ ಆನ್ಸರ್ ಈಸ್, ಮೈ ಡಿಯರ್ ಚಿಲ್ಡ್ರನ್, ನೋಡಿ, ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಏನಂತ ಬಂದಿತ್ತು ಅಂದರೆ, ಆಶಾ, ಉಷಾ, ದಿಶಾನಲ್ಲಿ ಅವರು ಉಷಾಗೆ ಡಿಲೀಟ್ ಮಾಡಿದರು. ಈಗ ಇಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ ದಿಶಾಗೆ ಡಿಲೀಟ್ ಮಾಡ್ತಾಯಿದ್ದಾರೆ. ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಕ್ಯಾರೆಕ್ಟರು ಫಸ್ಟ್ 3 ಕ್ಯಾರೆಕ್ಟರ್ಸಲ್ಲಿ ಒಂದನೆಯ ಪಾರ್ಟಿ, ಸೆಕೆಂಡ್ ಪಾರ್ಟಿ, ಥರ್ಡ್ ಪಾರ್ಟಿನಲ್ಲಿ ಯಾರಿಗೋ ಒಬ್ಬರು ಡಿಲೀಟ್ ಮಾಡ್ತಾರೆ. ಆದರೆ ಆನ್ಸರಲ್ಲಿ ಏನು ವೇರಿಯೇಷನ್ ಆಗೋಲ್ಲ. ಇಲ್ಲೂ ಕೂಡ ಅಷ್ಟೇ, ಸರಿಯಾದ ಉತ್ತರ ಬಂದು 5:3 ಈಸ್ ದ ರೈಟ್ ಆನ್ಸರ್. 5:3 ಅಂದರೆ ಆಪ್ಷನ್ ಬಿ. ಕ್ವಶನ್ ನಂಬರ್ 3, ವೆನ್ ಶೇರ್ಸ್ ಕ್ಯಾನ್ ಬಿ ಫಾರ್ಫಿಟೆಡ್, what is the answer? That is the right answer is option A, non-payment of calls money is the right answer is non-payment of calls money. Question number 4, that is fixed asset doesn't include dash ಅಂತ ಇದೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ inventory is the right answer, that is option 4 is the right answer. ಕ್ಷಮಿಸ್ರಿ, ಸ್ವಲ್ಪ ವೇಗದ ಗತಿನಲ್ಲಿ ಹೋಗ್ತಾ ಇದ್ದೀನಿ, ಯಾಕಂದರೆ ಇವತ್ತೇ ಎಕ್ಸಾಮ್ ಇರುವಂಥದ್ದು. ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಫ್ ಕರೆಂಟ್ ಅಸೆಟ್ಸ್ ಆರ್ ಟ್ರೀಟೆಡ್ ಆ್ಯಸ್ ಎ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 5ಕ್ಕೆ ಸರಿಯಾದ ಉತ್ತರ ಬಂದು, ಪ್ರೀತಿಯ ವಿದ್ಯಾರ್ಥಿಗಳೇ, ಆಪ್ಷನ್ ಎ ಆಗಿರುತ್ತೆ, ದಟ್ ಈಸ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, fill in the blanks by choosing the appropriate answers, those given in the brackets ಅಂತ ಇದೆ. 6ನೆಯ ಪ್ರಶ್ನೆಯನ್ನು ನೋಡೋಣ. ಅಟ್ ದಿ ಟೈಮ್ ಆಫ್ ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್, ದಿ ಪ್ರಾಫಿಟ್ ಆ್ಯಂಡ್ ದ ಲಾಸ್ ಅಕೌಂಟ್ ಬ್ಯಾಲೆನ್ಸ್ appearing in the old balance sheet liabilities side is credited to dash account ಅಂತ ಇದೆ. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು capital is the right answer is capital. Next, question number 7, at the time of dissolution of partnership firm, partnership loan is not recorded in dash ಅಂತ ಇದೆ. 7ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ, ಇದು ಕೂಡ ರಿಪೀಟ್ ಆಗಿರುವಂತಹ ಪ್ರಶ್ನೆ, ರಿಯಲೈಸೇಷನ್ ಅಕೌಂಟ್ is the right answer. Question number 8, debentures cannot be redeemable at dash. ಪ್ರೀತಿಯ ವಿದ್ಯಾರ್ಥಿಗಳೇ, 8ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಡಿಬೆಂಚರ್ಸ್ ಕೆನಾಟ್ ಬಿ ರಿಡೀಮಬಲ್ ಅಟ್ ಡ್ಯಾಶ್, ದಟ್ ರೈಟ್ ಆನ್ಸರ್ ಈಸ್ ಡಿಸ್ಕೌಂಟ್ ಈಸ್ ದ ರೈಟ್ ಆನ್ಸರ್ ಈಸ್ ಡಿಸ್ಕೌಂಟ್. ಕ್ವಶನ್ ನಂಬರ್ 9, ಡ್ಯಾಶ್ ಸ್ಟೇಟ್ಮೆಂಟ್ಸ್ ಆರ್ ದ ಬೇಸಿಕ್ ಆ್ಯಂಡ್ ದ ಫಾರ್ಮಲ್ ಆ್ಯನ್ಯುವಲ್ ರಿಪೋರ್ಟ್ ಅಂತ ಇದೆ. 9ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ದಟ್ ಈಸ್ ಫೈನಾನ್ಷಿಯಲ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10 ನೋಡೋಣ. ಡ್ಯಾಶ್ ರೇಷಿಯೋಸ್ ಆರ್ ಕ್ಯಾಲ್ಕುಲೇಟೆಡ್ ಟು ಮೆಜರ್ ದಿ ಶಾರ್ಟ್ ಟರ್ಮ್ ಸಾಲ್ವೆನ್ಸಿ ಆಫ್ ದಿ ಬಿಸ್ನೆಸ್ ಅಂತ ಇದೆ. 10ನೆಯ ಪ್ರಶ್ನೆಗೆ ಲಿಕ್ವಿಡಿಟಿ ಈಸ್ ದ ರೈಟ್ ಆನ್ಸರ್ ಈಸ್ ಲಿಕ್ವಿಡಿಟಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಮೈ ಡಿಯರ್ ಚಿಲ್ಡ್ರನ್, ಮ್ಯಾಚ್ ದ ಫಾಲೋಯಿಂಗ್. ಈಗಾಗಲೇ ನಾವು 5 MCQs 5 ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಮುಗಿಸಿ ಕೊಟ್ಟಿದ್ದೇವೆ. ಈಗ ನಾವು ಕ್ವಶನ್ ನಂಬರ್ ಯಾವುದು, ಮೇನ್ ಕ್ವಶನ್ ನಂಬರ್ 3, ದಟ್ ಈಸ್ 11. ವೆರಿ ಈಸಿ, ಭಾಳ ಈಸಿಯಾಗಿದೆ. ಕ್ವಶನ್ ನಂಬರ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ ಈಸ್ ಡ್ಯಾಶ್ ಅಂತ ಇದೆ. ಇದು ಮ್ಯಾಚ್ ದ ಫಾಲೋಯಿಂಗ್ ಅಲ್ವಾ? ಇದಕ್ಕೆ ಸರಿಯಾದ ಉತ್ತರ ಬಂದು ಚೇಂಜ್ ಇನ್ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ ಬಿ, ಎಕ್ಸಿಕ್ಯೂಟರ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಈಸ್ ದ ರೈಟ್ ಆನ್ಸರ್. ಲೀಗಲ್ ರೆಪ್ರೆಸೆಂಟೇಟಿವ್ಸ್. ಕ್ವಶನ್ ನಂಬರ್ ಸಿ, ರಿಯಲೈಸೇಷನ್ ಎಕ್ಸ್ಪೆನ್ಸಸ್. ಇದಕ್ಕೆ ಸರಿಯಾದ ಉತ್ತರ ಡಿಸಲ್ಯೂಷನ್ of partnership firm is the right answer. Dissolution of partnership firm is the right answer. Question number D, artificial person ಅಂತ ಇದೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಜಾಯಿಂಟ್ ಸ್ಟಾಕ್ ಕಂಪನಿ is the right answer is ಜಾಯಿಂಟ್ ಸ್ಟಾಕ್ ಕಂಪನಿ. Question number E, last one, horizontal analysis ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ದಟ್ ಈಸ್ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಈಸ್ ದ ರೈಟ್ ಆನ್ಸರ್. ನನಗೆ ಒಂದು ಗೆಸ್ ಮಾಡಿದ ಹಾಗೆ ಎಲ್ಲ ಈ 5 MCQsಗಳು
5 ಮ್ಯಾಚ್ ದ ಫಾಲೋಯಿಂಗು ಹಾಗೂ 5 ಫಿಲ್ ಇನ್ ದ ಬ್ಲ್ಯಾಂಕ್ಸು ಎಲ್ಲ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳೇ ಆಗಿತ್ತು, ಹೌದಲ್ವಾ. ಈಗಲೂ ಓದಿಲ್ಲ ಅಂದರೆ ಈಗಲೂ ಕೂಡ ಸಮಯ ಇದೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಇನ್ನೂ 3 hours ಟೈಮ್ ಇದೆ. ದಯವಿಟ್ಟು ತಾವುಗಳು ಮೊದಲು 3 ಮಾಡಲ್ ಕ್ವಶನ್ ಪೇಪರು, ಎಕ್ಸಾಮ್ 1 ಕ್ವಶನ್ ಪೇಪರು, ನಾನು ಅಪ್ಲೋಡ್ ಮಾಡಿರುವಂತಹ 2 ಕ್ವಶನ್ ಪೇಪರು, ದಟ್ ಈಸ್ ಎನಫ್ ಟು ಸ್ಕೋರ್ 80 ಔಟ್ ಆಫ್ 80. ಬನ್ನಿ, ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ವರ್ಡ್ ಅಂತ ಇದೆ. ಸ್ಟೇಟ್ ಎನಿ ಒನ್ ರೀಸನ್ ಫಾರ್ ಅಡ್ಮಿಟಿಂಗ್ ಎ ನ್ಯೂ ಪಾರ್ಟ್ನರ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನಿಮಗೆಲ್ಲರಿಗೂ ಕೂಡ ಗೊತ್ತು. ಸ್ಟೇಟ್ ಎನಿ ಒನ್ ಅಂತ ಕೇಳಿದಾಗ ಇದಕ್ಕೆ ಸರಿಯಾದ ಉತ್ತರವನ್ನು ತಾವುಗಳು ಬರಿಬೋದು. ಫಾರ್ ಎಕ್ಸ್ಟ್ರಾ ಆರ್ ಅಡಿಷ್ನಲ್ ಕ್ಯಾಪಿಟಲ್ ಆರ್ ಎನಿ ಅದರ್ ರೀಸನ್, ದಟ್ ಈಸ್ ದಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 12ಗೆ ಸ್ಟೇಟ್ ಎನಿ ಒನ್ ರೀಸನ್ ಅಂತ ಕೇಳಿದಾಗ ಇದಕ್ಕೆ ಎಕ್ಸ್ಟ್ರಾ ಬಾರ್ ಅಡಿಷ್ನಲ್ ಕ್ಯಾಪಿಟಲ್, ಆಯಿತಾ. ಕ್ವಶನ್ ನಂಬರ್ 13 ನೋಡೋಣ. ಈಗ ಟ್ರೂ ಆರ್ ಫಾಲ್ಸ್ ಇದೆ. ಡಿಬೆಂಚರ್ಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಶೇರ್ಸ್. ಇದು ರಿಪೀಟ್ ಆಗಿರುವಂತಹ ಪ್ರಶ್ನೆ ಅಲ್ವಾ. ಇದಕ್ಕೆ ಸರಿಯಾದ ಉತ್ತರ ಬಂದು ದಟ್ ಈಸ್ ಫಾಲ್ಸ್. ಕ್ವಶನ್ ನಂಬರ್ 14, ನೇಮ್ ಎನಿ ಒನ್ ಯೂಸರ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತ ಇದೆ. ಕ್ವಶನ್ ನಂಬರ್ 14ಗೆ ಸರಿಯಾದ ಉತ್ತರ ಮ್ಯಾನೇಜ್ಮೆಂಟ್ ಆರ್ ಎನಿ ಅದರ್ ಯೂಸರ್ಸ್ ಅಂತ ಬರೆಯಬಹುದು. ಮ್ಯಾನೇಜ್ಮೆಂಟ್ ಆರ್ ಎನಿ ಅದರ್ ಯೂಸರ್ಸ್. ಕ್ವಶನ್ ನಂಬರ್ 15, ಎಕ್ಸ್ಪ್ಯಾಂಡ್ EPS ಅಂತ ಇದೆ. ವೆರಿ ಈಸಿ. ಅರ್ನಿಂಗ್ಸ್ ಪರ್ ಶೇರ್ ಈಸ್ ದ ರೈಟ್ ಆನ್ಸರ್. ಎಕ್ಸ್ಪ್ಯಾಂಡ್ EPS, ರೈಟ್ ಆನ್ಸರ್ ಈಸ್ ಅರ್ನಿಂಗ್ ಪರ್ ಶೇರ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 16, ಗಿವ್ ದಿ ಮೀನಿಂಗ್ ಆಫ್ ಕ್ಯಾಶ್ ಫ್ಲೋಸ್ ಅಂತ ಇದೆ. ದಟ್ ರೈಟ್ ಆನ್ಸರ್ ಈಸ್ ಮೂಮೆಂಟ್ ಆಫ್ ಕ್ಯಾಶ್ ಇನ್ ಆ್ಯಂಡ್ ಔಟ್ ಡ್ಯೂ ಟು ಸಮ್ ನಾನ್ ಕ್ಯಾಶ್ ಐಟಮ್ ಈಸ್ ದ ರೈಟ್ ಆನ್ಸರ್. ಗಿವ್ ದಿ ಮೀನಿಂಗ್ ಆಫ್ ಕ್ಯಾಶ್ ಫ್ಲೋಸ್ ಅಂತ ಇದೆ ಅಲ್ವಾ. ಅದಕ್ಕೆ ಸರಿಯಾದ ಉತ್ತರ ಮೂಮೆಂಟ್ ಆಫ್ ಕ್ಯಾಶ್ ಇನ್ ಆ್ಯಂಡ್ ಔಟ್ ಡ್ಯೂ ಟು ಸಮ್ ನಾನ್ ಕ್ಯಾಶ್ ಐಟಮ್ ಈಸ್ ದ ರೈಟ್ ಆನ್ಸರ್. ಈ ರೀತಿಯಾಗಿ 20 ಅಂಕಗಳು ನಿಮ್ಮ ಫಸ್ಟ್ ಮೇನ್ ಕ್ವಶನಲ್ಲೇ ತಾವುಗಳು ಆರಾಮಾಗಿ ಪಡೆದು ಪಾಸ್ ಆಗ್ಬೋದು. ಯಾಕೆಂದರೆ 24 ಈಸ್ ಅ ಪಾಸಿಂಗ್ ಮಾರ್ಕ್ಸ್ ಫಾರ್ ಅಕೌಂಟೆನ್ಸಿ. ಆದರೆ ನಾನು ನೋಡಿದ ಹಾಗೆ ಎಲ್ಲರೂ ಕೂಡ 80 ಔಟ್ ಆಫ್ 80 ಸ್ಕೋರನ್ನು ಮಾಡ್ತಾರೆ. ತಾವುಗಳು ಕೂಡ ಮಾಡಬಹುದಾಗಿದೆ. ನೋಡಿ, ಇದು ಎಷ್ಟು ಈಸಿಯಾಗಿದೆ ಅಂದರೆ ಪೇಪರ್. ವಾಟ್ ಈಸ್ ಪಾರ್ಟ್ನರ್ಶಿಪ್ ಡೀಡ್ ಅಂತ ಇದೆ. ಈಚ್ ಕ್ವಶನ್ ಕ್ಯಾರೀಸ್ 2 marks, ಎನಿ 3 ಅಂತ ಇದೆ. ಇದು ಕೂಡ ಭಾಳ ಈಸಿಯಾಗಿರುವಂಥದ್ದು. ದ ರಿಟರ್ನ್ ಅಗ್ರಿಮೆಂಟ್ ವಿಚ್ ಹೌದಲ್ವಾ, ಸ್ಪೆಸಿಫೈಸ್ ದ ಟರ್ಮ್ಸ್ ಆ್ಯಂಡ್ ದ ಕಂಡೀಷನ್ಸ್. ಭಾಳ ಈಸಿಯಾಗಿರುವಂತಹ ಒಂದು ಪ್ರಶ್ನೆ ಪತ್ರಿಕೆ ಇದು ಕೂಡ. ನಂತರದಲ್ಲಿ ಯಾವುದು ಪಾಸ್ ಜನರಲ್ ಎಂಟ್ರಿ ಇದು ಬರೆದು, ಹೌದಲ್ವಾ, ಮಾಡ್ತೀರಾ. ಏನು ರಿವ್ಯಾಲ್ಯೂಯೇಷನ್ನು, ಅಕೌಂಟ್ ಬಾರ್, ಆಲ್ ಪಾರ್ಟ್ನರ್ಶಿಪ್, ಕ್ಯಾಪಿಟಲ್ ಬಾರ್ ಅಕೌಂಟ್, ಇದನ್ನೆಲ್ಲ ಮಾಡ್ತೀರಾ ನೀವು. ಕ್ವಶನ್ ನಂಬರ್ 19 ನೋಡಿ, ಎಷ್ಟು ಈಸಿ ಇದೆ. ನೇಮ್ ಎನಿ 2 ಮೆಥಡ್ಸ್ ಆಫ್ ಇಶ್ಯೂ ಆಫ್ ಶೇರ್ಸ್ ಅಂತ ಇದಲ್ವಾ. ಇದು ಕೂಡ ಇಶ್ಯೂ ಆಫ್ ಶೇರ್ಸ್ ಅಟ್ ಪರ್, ನೆಕ್ಸ್ಟ್ ಒನ್ನು ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಮ್, ಇಶ್ಯೂ ಆಫ್ ಶೇರ್ಸ್ ಅಟ್ ಡಿಸ್ಕೌಂಟ್. ಈ ರೀತಿಯಾಗಿ ಯಾವುದಾದ್ರೂ ಎರಡನ್ನು ತಾವುಗಳು ಬರಿಬೋದು. ಧನ್ಯವಾದಗಳು. ಸಂಪೂರ್ಣವಾದ ಪೇಪರನ್ನು ನಾನು ಈಗ ಬಿಡಿಸ್ಕೊಂತ ಕುಂತ್ರೆ ನೀವು ಎಕ್ಸಾಮ್ ಬರೆಯೋದು ಭಾಳ ಕಷ್ಟ ಆಗುತ್ತೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ 2. ಪ್ರೀತಿಯ ವಿದ್ಯಾರ್ಥಿಗಳೇ, ಎಕ್ಸಾಮ್ ಚೆನ್ನಾಗಿ ಬರೆದು ಒಳ್ಳೆಯ ಅಂಕಗಳನ್ನು ತೆಗೆದುಕೊಂಡು ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜಸ್ಟ್ ಐ ಆಮ್ ಡಿಸ್ಪ್ಲೇಯಿಂಗ್ ಹೋಲ್ ಕ್ವಶನ್ ಪೇಪರನ್ನು ನಾನು ಇಲ್ಲಿ ನಿಮಗೆ ಬ್ರೌಸ್ ಮಾಡ್ತಾ ಇದ್ದೇನೆ. ರೀಸನ್ ಇಷ್ಟೇ, ಎಲ್ಲೂ ಕೂಡ ಈ ಕ್ವಶನ್ ಪೇಪರ್ ಸಿಗಲ್ಲ. 100% ಬರೆದಿಟ್ಕೊಳ್ಳಿ. ಯಾರ ಹತ್ರನೂ ಇಲ್ಲ, ಯಾವೊಂದು ಯೂಟ್ಯೂಬ್ ಚಾನಲಲ್ಲೂ ನಿಮಗೆ ಇವೆಲ್ಲ ಪ್ರಶ್ನೆ ಪತ್ರಿಕೆಗಳು ಸಿಗುವುದಿಲ್ಲ. ಧನ್ಯವಾದಗಳು. ವಿ ಆರ್ ಡೂಯಿಂಗ್ ವರ್ಕ್ ಫಾರ್ ಯು. ನಾವು ವರ್ಕ್ ಮಾಡ್ತಾ ಇರುವಂಥದ್ದು ನಿಮಗಾಗಿ. ದೇವರು ನಿಮ್ಮ ಇವತ್ತಿನ ಎಕ್ಸಾಮು ಚೆನ್ನಾಗಾಗಲಿ. ಇವೇ ಎಲ್ಲ ಪ್ರಶ್ನೆಗಳು ನಿಮ್ಮ ಎಕ್ಸಾಮಿಗೆ ಬರಲಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್. ಒಳ್ಳೆಯ ತಿಂಡಿಯನ್ನು ತಿಂದು ಖುಷಿಯಾಗಿ ಎಕ್ಸಾಮ್ ಹಾಲಿಗೆ ಹೋಗಿ. ಸ್ಕೇಲ್, ರಬ್ಬರ್, ಪೆನ್ಸಿಲ್, ಬಿಕಾಸ್ ಅಕೌಂಟೆನ್ಸಿ ಇದು. ಅಕೌಂಟೆನ್ಸಿಗೆ ಎಲ್ಲದೂ ಕೂಡ ಸ್ಕೇಲ್, ಹೌದಲ್ವಾ, ಎರೇಸರ್, ಪೆನ್ಸಿಲ್ ವರ್ಕ್ ಆಗಬೇಕು, ಹೌದಲ್ವಾ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ 2 ಫ್ಯೂಚರ್.